Good morning, my dear second year students. This is your CMK sir. My dear students, some students they are asking some doubts regarding to the first unit, especially two classes. ಎರಡು ಕ್ಲಾಸಸ್ ನಾನು ನಿಮಗೆ ಓಲ್ಡ್ ನೋಟ್ಸ್ ನೋಡ್ಕೊಂಡು ಕ್ಲಾಸ್ ಮಾಡಿದ್ದೆ. ಆಮೇಲೆ ಮೆಟೀರಿಯಲ್ ನನಗೆ ಆಸ್ ಪರ್ ಪಿ ಯು ಬೋರ್ಡ್ ಮೆಟೀರಿಯಲ್ ರೆಡಿ ಮಾಡಿದ್ದೆ. ಸೊ ಆ ಮೆಟೀರಿಯಲ್ ನೋಟ್ಸ್ ಕೊಟ್ಟಾಗ ಸರ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತೇನು ಫೋನ್ ಮಾಡಿದ್ರು ಮೇಡಿಯರ್ಸ್. ನೋ ಪ್ರಾಬ್ಲಮ್, ನಾಟ್ ಅನ್ ಇಶ್ಯೂ. ಸೊ ಹಾಗಾಗಿ ಮತ್ತೆ ಹೊಸದಾಗಿ ಮಾಡ್ತಾ ಇದ್ದೀನಿ ಮೈಡಿಯರ್ಸ್ ಅಂಡ್ ಜ್ಞಾಪಕ ಇಟ್ಕೊಳ್ಳಿ. ಐ ಥಿಂಕ್ ಮಂಡೇ ಇವರ್ ಎಕ್ಸಾಮಿನೇಷನ್, ಐ ಥಿಂಕ್ ಟೆಸ್ಟ್ ಇರ್ಬೇಕು ಮೈಡಿಯರ್ಸ್, ಟೆಸ್ಟ್ ಇರುತ್ತೆ ಮೈಡಿಯರ್ಸ್. 25 ಮಾರ್ಕ್ಸ್ ಟೆಸ್ಟ್ ಇರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೆಲವರೆಲ್ಲ ಪ್ಯಾಟರ್ನ್ ಕಳಿಸಿ ಸರ್ ಅಂತ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿದ್ರು. ಪ್ಯಾಟರ್ನ್ ಹೇಳ್ಬಿಡ್ತೀನಿ ನೋಡಿ ಮೈಡಿಯರ್ಸ್, ಪ್ಯಾಟರ್ನ್ ಹೇಳ್ಬಿಡ್ತೀನಿ ಮೈಡಿಯರ್ಸ್. ಸೆಕ್ಷನ್ ಎ 1 ಮಾರ್ಕ್ ಕ್ವಶನ್ಸ್ ಮೈಡಿಯರ್ಸ್. ಸೆಕ್ಷನ್ ಎ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ ಮೈಡಿಯರ್ಸ್. 1 ಮಾರ್ಕ್ ಕ್ವಶನ್ಸ್ ಎಷ್ಟಿರುತ್ತೆ? 3 ಇರುತ್ತೆ. 3 ಬರಿಬೇಕು ಮೈಡಿಯರ್ಸ್. 1 ಮಾರ್ಕ್ ಕ್ವಶನ್ಸ್ 3. ಆಪ್ಷನ್ಸ್ ಕೊಡ್ತಿಲ್ಲ ಮೈಡಿಯರ್ಸ್, ಆಪ್ಷನ್ಸ್ ಕೊಡ್ತಾ ಇಲ್ಲ. 3 ಇರುತ್ತೆ, 3 ಬರಿಬೇಕು, 3 ಮಾರ್ಕ್ಸ್. ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಮೈಡಿಯರ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ ನಿಮ್ಗೆ? 3 ಕ್ವಶನ್ಸ್ ಇರುತ್ತೆ ಮೈಡಿಯರ್ಸ್. 3 ಕ್ವಶನ್ಸ್ ಇರುತ್ತೆ. 3 into 2 3 into 2 6 ಮಾರ್ಕ್ಸ್ ಮೈಡಿಯರ್ಸ್. ಟೋಟಲ್ 6 ಮಾರ್ಕ್ಸ್ ಸೆಕ್ಷನ್ ಬಿ. ಅಲ್ಲಿಗೆ 9 ಮಾರ್ಕ್ಸ್ ಆಯ್ತು ಮೈಡಿಯರ್ಸ್. ಸೆಕ್ಷನ್ ಸಿ 4 ಮಾರ್ಕ್ಸ್ ಕ್ವಶನ್ಸ್ ಮೈಡಿಯರ್ಸ್. 2 ಕ್ವಶನ್ ಇರುತ್ತೆ ಮೈಡಿಯರ್ಸ್. ನಿಮಗೆ 2 ಕ್ವಶನ್ಸ್ ಇರುತ್ತೆ. 8 ಮಾರ್ಕ್ಸ್ ಟೋಟಲ್. 9 plus 8 ಎಷ್ಟಾಯ್ತಪ್ಪ? 9 plus 8 17 ಮಾರ್ಕ್ಸ್ ಆಯ್ತು ಮೈಡಿಯರ್ಸ್. ಸೆಕ್ಷನ್ ಡಿ 8 ಮಾರ್ಕ್ಸ್ ಕ್ವಶನ್. 8 ಮಾರ್ಕ್ಸ್ ಅರ್ಥ ಆಗ್ತಿದ್ಯಾ? ಒಂದೇ ಒಂದು ಕ್ವಶನ್ ಇರುತ್ತೆ ಮೈಡಿಯರ್ಸ್. 8 ಮಾರ್ಕ್ಸ್ ಇರುತ್ತೆ ಮೈಡಿಯರ್ಸ್. 25 ಮಾರ್ಕ್ಸ್ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ 25 ಮಾರ್ಕ್ಸ್. ದೇರ್ ಇಸ್ ನೋ ಎನಿ ಚಾಯ್ಸ್. ಚಾಯ್ಸ್ ಇರೋಲ್ಲ ಮೈಡಿಯರ್ಸ್. ಕನ್ನಡ ಮೀಡಿಯಂ ಅಲ್ಲಾದ್ರೂ ಬರೀರಿ, ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಬರೀಬಹುದು. ಆಪ್ಷನ್ ಇರುತ್ತೆ, ಬಟ್ ಚಾಯ್ಸ್ ಇರೋಲ್ಲ ಮೈಡಿಯರ್ಸ್. ಸೊ ಸೆಕ್ಷನ್ ಎ 1 ಮಾರ್ಕ್ ಕ್ವಶನ್ಸ್ 3 ಇರುತ್ತೆ. ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ 3 ಇರುತ್ತೆ. ಸೆಕ್ಷನ್ ಸಿ 4 ಮಾರ್ಕ್ಸ್ ಕ್ವಶನ್ಸ್ 2 ಇರುತ್ತೆ. ಸೆಕ್ಷನ್ ಡಿ 8 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ ಮೈಡಿಯರ್ಸ್. ಇದೇನೋ ಸ್ವಲ್ಪ ಡೌಟ್ ಅಂತ ಹೇಳಿದ್ರು ಅಂಡ್ ಮೋರ್ ಎವರ್ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ಸರ್ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಫಸ್ಟ್ ಚಾಪ್ಟರ್ ನಾನು ಕೊಟ್ಟಿರೋ ಮೆಟೀರಿಯಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಮೈಡಿಯರ್ಸ್. ದ ಫಸ್ಟ್ ಒನ್ ಈಸ್ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಮೈಡಿಯರ್ಸ್. ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಮೈಡಿಯರ್ಸ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್? ಆಲ್ರೆಡಿ ಆಗಿದೆ ಮೈಡಿಯರ್ಸ್, ಆಲ್ರೆಡಿ ಆಗಿದೆ, ಡೋಂಟ್ ವರಿ. ಸೊ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. The word manage is derived from Italian word. ಹೇಳಿದ್ದೀನಿ ಮೈಡಿಯರ್ಸ್. ಇಟಾಲಿಯನ್ ವರ್ಡ್ ಮ್ಯಾನೇಜಿರೆ. ನಿರ್ವಹಣೆ ಎಂಬ ಕ್ರಿಯಾಪದವು ಇಟಲಿ ಭಾಷೆಯ ಮ್ಯಾನೇಜಿರೆ ಎಂಬ ಪದದಿಂದ ಬಂದಿದೆ. ವಿಚ್ ಮೀನ್ಸ್ ಟು ಹ್ಯಾಂಡಲ್ ಎಸ್ಪೆಷಲಿ ಟೂಲ್ಸ್. ಮೈಡಿಯರ್ಸ್. ಇಟ್ ಮೀನ್ಸ್ ಟು ಹ್ಯಾಂಡಲ್ ಎಸ್ಪೆಷಲಿ ಟೂಲ್ಸ್ ಮೈಡಿಯರ್ಸ್. ನಿರ್ವಹಣೆ ಎಂಬ ಕ್ರಿಯಾಪದವು ಇಟಲಿ ಭಾಷೆಯ ಮ್ಯಾನೇಜಿರೆ ಎಂಬ ಪದದಿಂದ ಬಂದಿದೆ ಮೈಡಿಯರ್ಸ್. ಮ್ಯಾನೇಜಿರೆ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಮೈಡಿಯರ್ಸ್, ಇದರ ಅರ್ಥ ಏನಪ್ಪಾ ಅಂದ್ರೆ ಕೈಯಿಂದ ನಿರ್ವಹಿಸೋ ವಿಶೇಷವಾಗಿ ಉಪಕರಣಗಳನ್ನು ನಿರ್ವಹಿಸುವುದು ಎಂದರ್ಥ ಅಷ್ಟೇ ಮೈಡಿಯರ್ಸ್. ಸೊ ವಾಟ್ ಈಸ್ meant by management? Management is an art of getting things done through and with the help of others in order to achieving the specific organizational objectives. My dear, same meaning explain ಮಾಡಿದ್ದೆ. So management is an art of getting things through and with the help of others in order to achieving the specific organizational goals. Same meaning ಇದೆ my dears, ಏನು ಡಿಫರೆನ್ಸ್ ಆಗಿಲ್ಲ. ನಿರ್ವಹಣೆಯು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನ ಸಾಧಿಸುವುದಕ್ಕೆ ಇತರೆ ವ್ಯಕ್ತಿಗಳಿಂದ ಅಥವಾ ಅವರ ಸಹಾಯದಿಂದ ಕಾರ್ಯ ಮಾಡಿಸಿಕೊಳ್ಳುವ ಕಲೆಯಾಗಿದೆ. ನಿರ್ವಹಣೆಯು ನಿರ್ದಿಷ್ಟ ಉದ್ದೇಶಗಳನ್ನ ಸಾಧಿಸುವುದಕ್ಕೆ ಇತರ ವ್ಯಕ್ತಿಗಳಿಂದ ಅಥವಾ ಅವರ ಸಹಾಯದಿಂದ ಕಾರ್ಯ ಮಾಡಿಸಿಕೊಳ್ಳುವ ಕಲೆಯಾಗಿದೆ. ಅದು ಮೀನಿಂಗ್ ಮೈಡಿಯರ್ಸ್. ಡೆಫಿನೇಷನ್ ಕೇಳಿದಾಗ ಡೆಫಿನೇಷನ್ನೇ ಬರಿಬೇಕು, ಮೀನಿಂಗ್ ಕೇಳಿದಾಗ ಮೀನಿಂಗೇ ಬರಿಬೇಕು. ಜ್ಞಾಪಕ ಇಟ್ಕೊಳ್ಳಿ. ಒನ್ಸ್ ಅಗೇನ್, when problem itself they are asking define management, definition ಬರಿಬೇಕು. meaning of the management ಅಂದ್ರೆ meaning ಬರಿಬಹುದು. according to Arnold Kuntz and Eng Weirich ಬರಿಬೇಕು my dears. according to Arnold Kuntz and Eng Weirich, my dears, definition very very important. Management is the process of designing and maintaining environment in which individuals working together in groups efficiently to accomplish selected aims. My dear sister, definition according to Arnold Kuntz and Eng Weirich,
Management is the process of designing and maintaining an environment in which individuals working together in groups efficiently to accomplish selected aims. My dears, explain ಮಾಡಕ್ಕಾಗಲ್ಲ ಯಾಕೆಂದ್ರೆ ಅದು ಡೆಫಿನೇಷನ್ ಆಗಿರೋದ್ರಿಂದ ಅಕಾರ್ಡಿಂಗ್ ಟು ಕೂನ್ಸ್ ಅಂಡ್ ಅರ್ನಾಲ್ಡ್ ಕೂನ್ಸ್ ಅಂಡ್ ಎಂಜ್ವೆರಿಚ್ ಅವರ ಪ್ರಕಾರ. ಮೈ ಡಿಯರ್ಸ್, ಸೆಕೆಂಡ್ ಡೆಫಿನೇಷನ್ ಒಂದು ಕೊಟ್ಟಿದ್ದೀನಿ ಮೈ ಡಿಯರ್ಸ್. ಅಕಾರ್ಡಿಂಗ್ ಟು ರಾಬರ್ಟ್ ಎಲ್ ಟ್ರಾವೆಲಿ ಅಂಡ್ ಎಂ ಜೀನೆ ನ್ಯೂಪೋರ್ಟ್ defines, my dears, ಯಾವ್ದು ಈಸಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನೇಜ್ಮೆಂಟ್ is the process of planning, organizing, actuating and controlling an organization operations in order to achieve coordination of human and material resources in the effective and efficient attainment of objectives. Effective and efficient attainment of objectives, my dears. This is the definition given by Robert L. Trevely and M. Gene Newport, my dears. ಡೆಫಿನೇಷನ್ ಅಂದಾಗ ಆಸ್ ಇಟ್ ಈಸ್ ಏನಿದೆಯೋ ಅದೇ ಬರೀಬೇಕು ಮೈ ಡಿಯರ್ಸ್. ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ ಎರಡರಲ್ಲಿ ಯಾವ್ದು ನಿಮ್ಗೆ ಈಸಿ ಇದ್ರೆ ಅದು ಬರೀರಿ ಮೈ ಡಿಯರ್ಸ್. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಆಕ್ಚುಯೇಟಿಂಗ್ ಅಂಡ್ controlling an organizational operations in order to achieve coordination of human and material resources in the effective and efficient attainment of objectives. My dears, ಕನ್ನಡದಲ್ಲಿ ನೋಡಿ, ಹೆರಾಲ್ಡ್ ಕೂನ್ಸ್ ಮತ್ತು ಎಂಜ್ ವೆರಿಚ್ ಅವರ ಪ್ರಕಾರ ನಿರ್ವಹಣೆಯು ನಿಗದಿಪಡಿಸಿದ ಗುರಿಗಳನ್ನ ದಕ್ಷತೆಯಿಂದ ಸಾಧಿಸಲು, ನಿರ್ವಹಣೆಯು ನಿಗದಿಪಡಿಸಿದ ಗುರಿಗಳನ್ನ ದಕ್ಷತೆಯಿಂದ ಸಾಧಿಸಲು ವ್ಯಕ್ತಿಗಳನ್ನ ಗುಂಪುಗಳಲ್ಲಿ ಒಟ್ಟಾಗಿಸಿ ಕಾರ್ಯನಿರ್ವಹಿಸುವುದಕ್ಕೆ ಸೂಕ್ತ ಪರಿಸರವನ್ನ ರೂಪಿಸುವ ಪ್ರಕ್ರಿಯೆಯಾಗಿದೆ. ದಕ್ಷತೆಯಿಂದ ಸಾಧಿಸಲು ವ್ಯಕ್ತಿಗಳನ್ನು ಗುಂಪುಗಳಲ್ಲಿ ಒಟ್ಟಾಗಿಸಿ ಕಾರ್ಯನಿರ್ವಹಿಸುವುದಕ್ಕೆ ಸೂಕ್ತ ಪರಿಸರವನ್ನ ರೂಪಿಸುವ ಪ್ರಕ್ರಿಯೆಯಾಗಿದೆ. ಮತ್ತೆ ಇನ್ನೊಂದು ಡೆಫಿನೇಷನ್ ಮೈ ಡಿಯರ್ಸ್, ರಾಬರ್ಟ್ ಟ್ರಾವೆಲ್ಲಿ ಮತ್ತು ಎಂ ಜೀನ್ ನ್ಯೂಪೋರ್ಟ್ ರವರ ಪ್ರಕಾರ ಏನ್ ಹೇಳ್ತಾರೆ, ನಿರ್ವಹಣೆಯು ಸಂಘಟನೆಯ ಚಟುವಟಿಕೆಗಳನ್ನು ಯೋಜಿಸಿ, ಸಂಘಟಿಸಿ, ಪ್ರೇರೇಪಿಸಿ ಮತ್ತು ನಿಯಂತ್ರಿಸುವ ಮೂಲಕ ಮಾನವ ಮತ್ತು ಇತರೆ ಸಂಪನ್ಮೂಲಗಳಲ್ಲಿ ಸಮನ್ವಯತೆಯಿಂದ ಸಂಘಟನೆಯ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ಸಾಧಿಸುವ ಪ್ರಕ್ರಿಯೆಯಾಗಿದೆ. ಮೈ ಡಿಯರ್, ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಡೆಫಿನೇಷನ್ ಏನ್ ಚೇಂಜ್ ಇರೋಲ್ಲ, ಸೇಮ್ ಡೆಫಿನೇಷನ್ ಮೈ ಡಿಯರ್ಸ್, ಚೇಂಜ್ ಏನಿರಲ್ಲ. ಸೊ ಆ ಡೆಫಿನೇಷನ್ ಹಾಗೆ ಓದ್ಕೊಳ್ಳಿ. ದೆನ್ ಇದು ಹೊಸದ್ ಮೈ ಡಿಯರ್ಸ್, ಮೀನಿಂಗ್ ಆಫ್ ಎಫೆಕ್ಟಿವ್ನೆಸ್. ನಾನು ಆಗ ಮಾಡಿರ್ಲಿಲ್ಲ, ಇದು 1 ಮಾರ್ಕ್ ಕ್ವಶನ್. ಲಾಸ್ಟ್ ಅಲ್ಲಿ ಮಾಡೋಣ ಅನ್ಕೊಂಡು ಅಷ್ಟೊತ್ತಿಗೆ ನೀವು ಮೆಸೇಜ್ ಮಾಡ್ಬಿಟ್ರೆ ಸಾರ್ ಕೆಲವು ಟಾಪಿಕ್ಸ್ ಮಾಡಿಲ್ಲ ಅಂತ. ಅದಕ್ಕೆ ಮೈ ಡಿಯರ್ಸ್, ಎಫೆಕ್ಟಿವ್ನೆಸ್ ಅಂದ್ರೆ ಏನು ಅಂತ ನೋಡಿ. Effectiveness means achieving the goals by completing the given task within the expected time. My dears, simple ಆಗಿದೆ my dears, simple ಆಗಿದೆ. ಏನು ಅಂದ್ರೆ effectiveness means achieving the goals by completing the given task within the expected time. Each and every organization, managers giving some works to the employees. Such employees should be completed the particular task of work in a particular time. That is called effectiveness. ಅರ್ಥ ಆಗ್ತಿದ್ಯಾ? ಈಗ ನಾವು 25 ಮಾರ್ಕ್ಸ್ ಟೆಸ್ಟ್ ಕೊಡ್ತೀವಿ, 25 ಮಾರ್ಕ್ಸ್ ನೀವು ಬರೆದ್ರೆ ಅದು ಎಫೆಕ್ಟಿವ್ನೆಸ್ ಚೆನ್ನಾಗಿದೆ ಅಂತ. ದಕ್ಷತೆ ಇರುತ್ತೆ, ಪರಿಣಾಮಕಾರಿ ತತ್ವ ಅಂತ ಕರಿತೀವಿ. ದಕ್ಷತೆ ಅಂತಾನು ಕರಿಬಹುದು ಮೈ ಡಿಯರ್ಸ್. ಪರಿಣಾಮಕಾರಿ ತತ್ವದ ಅರ್ಥ ಏನ್? ಪರಿಣಾಮಕಾರಿ ತತ್ವ ಅಂದ್ರೆ ಸಿಂಪಲ್ ಕನ್ನಡದಲ್ಲಿ ಇನ್ನೂ ಬೇಗ, ಮೂಲತಃ ಕೊಟ್ಟಿರುವ ಕೆಲಸವನ್ನ ನಿಗದಿತ ಸಮಯದೊಳಗೆ ಸರಿಯಾಗಿ ಮುಗಿಸುವುದು ಎಂದರ್ಥ. ಇದಕ್ಕಿಂತ ಇನ್ನೇನ್ ಬೇಕಪ್ಪ ಮೀನಿಂಗ್ ನಿಮ್ಗೆ? ಮೂಲತಃ ಕೊಟ್ಟಿರುವ ಕೆಲಸವನ್ನ ನಿಗದಿತ ರೈಟ್ ಟೈಮ್ ಅಲ್ಲಿ, ನಿಗದಿತ ಸಮಯದೊಳಗೆ ಮತ್ತು ಸರಿಯಾಗಿ ಮುಗಿಸುವುದು ಎಂದರ್ಥ ಪರಿಣಾಮಕಾರಿ ತತ್ವ ಅಂದ್ರೆ. ನೆಕ್ಸ್ಟ್ ಇದು ಮಾಡಿಲ್ಲ ಮೈ ಡಿಯರ್ಸ್, ಮೀನಿಂಗ್ ಆಫ್ ಎಫಿಷಿಯನ್ಸಿ. ಹಾಗಾದ್ರೆ ಎಫಿಷಿಯನ್ಸಿ ಅಂದ್ರೆ ಏನು ಅಂತ ನೋಡ್ಕೋಬೇಕು ಮೈ ಡಿಯರ್ಸ್. ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಟಾಸ್ಕ್ correctly by using minimum quantity of resources with minimum cost. ಈಸಿ ಆಗಿ ಇದೆಯಪ್ಪ, ಅದೇನ್ ಡಿಫ್ರೆಂಟ್ ಡಿಫಿಕಲ್ಟಿ ಫೀಲ್ ಆದ್ರೂ ನನಗೆ ಗೊತ್ತಿಲ್ಲ. ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ particular task of activities which are assigned by the managers to the employees, we should be completed with using minimum quantity of resources with minimum cost. resources ಕಡಿಮೆ ಯೂಸ್ ಮಾಡ್ಕೋಬೇಕು, ಕಾಸ್ಟ್ ಕಡಿಮೆ ಬರೋಂಗ್ ಮಾಡಿದ್ರೆ ಅದನ್ನ ಎಫಿಷಿಯನ್ಸಿ ಅಂತ ಕರಿತೀವಿ. ದಕ್ಷತೆ ಎಂದ್ರೆ ಏನು?
ದಕ್ಷತೆ ಮೈ ಡಿಯರ್ಸ್. ಕನ್ನಡದಲ್ಲಿ ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದನ್ನ ದಕ್ಷತೆ ಎಂದು ಕರೆಯುತ್ತಾರೆ. ದಕ್ಷತೆ ಎಂದು ಕರೆಯುತ್ತಾರೆ. ಅರ್ಥ ಆಯ್ತೇನಪ್ಪ? ಇಷ್ಟಕ್ಕ ಓದ್ ಒದ್ದಾಡ್ತಿದ್ದೀರಾ ಮೈ ಡಿಯರ್ಸ್. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಲಾಂಗ್ ಕ್ವಶನ್. ನಿಮ್ ಪಾಠ ಮಾಡೋವು ಹೇಳಿದೀನಿ, ಎಷ್ಟು ಮಾರ್ಕ್ಸ್ ಬರುತ್ತೆ ಇದು ಅಂತ ಹೇಳಿದೀನಿ ಮೈ ಡಿಯರ್ಸ್. ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಲಾಂಗ್ ಕ್ವಶನ್ ಸೆಕ್ಷನ್ ಸಿ ಗೆ ಬರುತ್ತೆ ಅಂತ ಹೇಳಿದ್ದೆ ಅನ್ಕೊಂಡಿದ್ದೀನಿ. ಸೊ ಸೆಕ್ಷನ್ ಸಿ ಈಸ್ ನಥಿಂಗ್ ಬಟ್ 8 marks question. Sorry, section D my dears. Section D is nothing but 8 marks question my dears. Features of management. ನಿರ್ವಹಣೆಯ ಲಕ್ಷಣಗಳು. ನಿರ್ವಹಣೆಯ ಲಕ್ಷಣಗಳು my dears. ಗುಣಲಕ್ಷಣಗಳು ಅಂದ್ರೂ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಗುಣಲಕ್ಷಣಗಳು ಅಂದ್ರೂ ಇದೆ. 8 marks ಗೆ ಬರುವಂತ ಕ್ವಶನ್ my dears ಈ ಚಾಪ್ಟರ್ ಅಲ್ಲಿ. ಸೊ ನಿರ್ವಹಣೆಯ ಗುಣಲಕ್ಷಣಗಳು ಏನೇನು? ಫಸ್ಟ್ ಒನ್ ನೋಡಿ my dears, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದ್ರೂ ಇನ್ನೊಂದ್ಸಲಿ ರಿವಿಷನ್ ಅನ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಈಸ್ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ. ಕರೆಕ್ಟಾ? ಎಕ್ಸ್ಪ್ಲೈನ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಎವರಿ ಆರ್ಗನೈಸೇಷನ್ ಈಸ್ ಎಸ್ಟಾಬ್ಲಿಷ್ಡ್ ಟು ಅಚೀವ್ ಸರ್ಟೈನ್ ಗೋಲ್ಸ್. ಆಫ್ ಕೋರ್ಸ್ ಈಚ್ ಅಂಡ್ ಎವರಿ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಫಾರ್ ಅಚೀವಿಂಗ್ ಸರ್ಟೈನ್ ಗೋಲ್ಸ್. ಈಚ್ ಅಂಡ್ ಎವರಿ ಆರ್ಗನೈಸೇಷನ್ ಆಸ್ different sets of goals depending upon the nature of organization. Each and every organization setting different sets of goals depending upon nature of organization. These goals should be simple and clear. ಆ ಗೋಲ್ಸ್ ಹೆಂಗಿರ್ಬೇಕು? ಸಿಂಪಲ್ ಆಗಿರ್ಬೇಕು and clear ಆಗಿರ್ಬೇಕು. Simple and clear my dears. These goals should be simple and should be in clear ಆಗಿರಬೇಕು ಅಷ್ಟೇ my dears explanation. Each and every organization established for achieving some certain goals. Each and every organization setting a different sets of goals on the basis of nature of organization and that goals should be in clear and simple my dears. ಕನ್ನಡದಲ್ಲಿ ಇನ್ನೂ ಈಸಿ ಆಗಿರುತ್ತೆ, ಕನ್ನಡದಲ್ಲಿ ಚೆನ್ನಾಗಿರುತ್ತೆ ಎಕ್ಸ್ಪ್ಲನೇಷನ್. ನಿರ್ವಹಣೆಯು ಗುರಿ ಪ್ರಧಾನ ಪ್ರಕ್ರಿಯೆ. ಹೌದಾ? ನೋಡೋಣಪ್ಪ ಏನಾಗಿರುತ್ತೆ. ಪ್ರತಿಯೊಂದು ನಿರ್ವಹಣೆಯನ್ನು ನಿರ್ದಿಷ್ಟ ಉದ್ದೇಶಗಳನ್ನ ಸಾಧಿಸಲು ಸ್ಥಾಪಿಸಲಾಗಿರುತ್ತದೆ. ಕರೆಕ್ಟ್? ಸಂಘಟನೆಯ ಸ್ವರೂಪದ ಆಧಾರದ ಮೇಲೆ ವಿವಿಧ ಸಂಘಟನೆಗಳ ವಿವಿಧ ಉದ್ದೇಶಗಳನ್ನು ಹೊಂದಿರುತ್ತದೆ. ಕರೆಕ್ಟಾ? ಆನ್ ದ ಬೇಸ್ ಆಫ್ ನೇಚರ್ ಆಫ್ ಆರ್ಗನೈಸೇಷನ್. ಪ್ರತಿಯೊಂದು ಸಂಸ್ಥೆಯನ್ನು ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ಸ್ಥಾಪಿಸಲಾಗುತ್ತೆ. ಸಂಘಟನೆಯ ಸ್ವರೂಪದ ಆಧಾರದ ಮೇಲೆ ವಿವಿಧ ರೀತಿಯ ಉದ್ದೇಶಗಳನ್ನ ಸ್ಥಾಪಿಸಲಾಗಿರುತ್ತೆ. ಈ ಉದ್ದೇಶಗಳು ಸರಳವಾಗಿರಬೇಕು ಮತ್ತು ಸ್ಪಷ್ಟವಾಗಿ. ಮುಗೀತಲ್ಲ? ಈಸಿ ಇದೆಯಲ್ಲ? ಮುಗೀತು. ಫಸ್ಟ್ ಒನ್ ಈಸ್ ಗೋಲ್ ಓರಿಯೆಂಟೆಡ್, ಗುರಿ ಪ್ರಧಾನ ಪ್ರಕ್ರಿಯೆ. ಸೆಕೆಂಡ್ ಪಾಯಿಂಟ್ ಮೈ ಡಿಯರ್ಸ್, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೆಸಿವ್. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ಯೂನಿವರ್ಸಲ್ ಅಂತಾನು ಬರೀಬಹುದು ಮೈ ಡಿಯರ್ಸ್. ನೀವು ಯೂನಿವರ್ಸಲ್ ಅಂತಾನು ಬರೀಬಹುದು ಮೈ ಡಿಯರ್ಸ್. ಏನ್ ಯೂನಿವರ್ಸಲ್ ಅಂದ್ರೆ ಮೈ ಡಿಯರ್ಸ್ ಸೇಮ್ ಎಕ್ಸ್ಪ್ಲನೇಷನ್ ಇದೆ, ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ ನನಗೆ ಸುಮ್ಮನೆ ಮತ್ತೆ ಎರಡನೇ ಸಲ ಎಕ್ಸ್ಪ್ಲನೇಷನ್. Management activities are not only applicable to the business units alone, they are all universal applicable to all organizations, whether it may be economic, social, charitable, religious or political. Therefore management is all pervasive and universal in nature. Pervasive and universal in nature. Same explain ಏನಪ್ಪ ಅದರಲ್ಲೂ ಇರೋದು ಅಮ್ಮ ಇಂಚರ, ಸೇಮ್ ಎಕ್ಸ್ಪ್ಲನೇಷನ್ ಇರೋದು. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ನಿರ್ವಹಣಾ ಚಟುವಟಿಕೆಗಳು ಕೇವಲ ವ್ಯವಹಾರ ಸಂಸ್ಥೆಗಳಿಗೆ ಸೀಮಿತವಲ್ಲದೆ ಸಾರ್ವತ್ರಿಕವಾಗಿ ಎಲ್ಲಾ ರೀತಿಯ ಸಂಘಟನೆಗಳಿಗೂ ಅನ್ವಯಿಸುತ್ತವೆ. ಈ ಸಂಘಟನೆಗಳು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಅಥವಾ ರಾಜಕೀಯ ಸಂಘಟನೆಗಳಾಗಿರಬಹುದು. ಎಲ್ಲಾ ಸಂಘಟನೆಗಳಲ್ಲೂ ನಿರ್ವಹಣಾ ತತ್ವಗಳನ್ನ ಅಥವಾ ನಿರ್ವಹಣಾ ಕಾರ್ಯಚಟುವಟಿಕೆಗಳನ್ನ ನಾವು ಬಳಸ್ಕೋಬಹುದು. ಆದ್ದರಿಂದ ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ ಅಂತ ಹೇಳ್ತೀವಿ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಆಗಿದೆ. ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಆಗಿಬಿಟ್ಟು ದೇರ್ ಆರ್ 3 dimensions ಹೇಳಿದೀನಿ ಮೈ ಡಿಯರ್ಸ್. ಫಸ್ಟ್ ಒನ್ ಈಸ್, ವೇಟ್ ಎ ಮಿನಿಟ್ ಮೈ ಡಿಯರ್ಸ್, first one is management of work my dears. First one management of work, second one management of people, third one management of operations my dears. ನಿರ್ವಹಣೆಯು ಬಹು ಆಯಾಮಗಳನ್ನ, ವಿವಿಧ ಆಯಾಮಗಳನ್ನ ಒಳಗೊಂಡಿದೆ. ವಿವಿಧ ಅಂತ ಕೊಟ್ಟಿದ್ದೀನಪ್ಪ ನಾನು.
ವಿವಿಧ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಬಹು ಆಯಾಮಗಳನ್ನು ಒಳಗೊಂಡಿದೆ. ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ, ಕಾರ್ಯ ಚಟುವಟಿಕೆಗಳ ನಿರ್ವಹಣೆ. ಸೇಮ್ ಇದೆಯಲ್ಲ? ಆಯ್ತು, ಇನ್ನೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ರಿವಿಷನ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಕೆಲಸದ ನಿರ್ವಹಣೆ ಅಥವಾ ಕೆಲಸಗಳ ನಿರ್ವಹಣೆ ಅಂದ್ರೆ ಏನು ಅಂದ್ರೆ, ಈಚ್ ಅಂಡ್ ಎವರಿ ಆರ್ಗನೈಸೇಷನ್ ಎಕ್ಸಿಸ್ಟ್. ಇಲ್ಲಿ ನೋಡಿ, ಎಕ್ಸಿಸ್ಟ್ ಅಂದಾಗ ನಿಮ್ಗೆ ಒಂದು ವರ್ಡ್ ಹೇಳಿದೀನಿ, ಎಸ್ಟಾಬ್ಲಿಷ್ ಅಂತಾದ್ರೂ ಬರ್ಕೊಳ್ಳಿ ಅಂತ, ಆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಈಚ್ ಅಂಡ್ ಎವರಿ ಆರ್ಗನೈಸೇಷನ್ ಎಕ್ಸಿಸ್ಟ್ ಫಾರ್ performing some particular or some work. This is done in the terms of problems to be solved, decision to be made, plans to be prepared, budgets to be prepared, responsibilities to be assigned, and authority to be delegated. ಇದು ಡಿಫರೆಂಟ್ ಇದೆಪ್ಪ ಎಕ್ಸ್ಪ್ಲನೇಷನ್. ಒಪ್ಕೊಳ್ತೀನಿ. Each and every organization exists for performing some work that is done in terms of, ನೋಡಿ, terms of problem to be solved, decisions to be made, my dears, plans to be prepared, budgets to be prepared, responsibilities to be assigned, and authority to be delegated. Each and every organization established for performing some particular work by the way of, ಯಾವ ತರ ಮಾಡ್ತಾರೆ ಅಂದ್ರೆ, ಪ್ರಾಬ್ಲಮ್ ಸಾಲ್ವಿಂಗ್, ಇರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದ್ರಿಂದ, ಡಿಸಿಷನ್ ಮೇಕಿಂಗ್, ಪ್ಲಾನ್ಸ್, ಫಾರ್ಮಿಂಗ್ ಆಫ್ ಪ್ಲಾನ್ಸ್, ಬಜೆಟ್ಸ್, ಪ್ರಿಪರೇಷನ್ ಆಫ್ ಬಜೆಟ್ಸ್, ಅಂಡ್ ಅಸೈನ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಅಂಡ್ ಅಥಾರಿಟೀಸ್, ಡೆಲಿಗೇಷನ್ ಆಫ್ ಅಥಾರಿಟಿ. ಪ್ರತಿಯೊಂದು ಸಂಘಟನೆಯು ಸಹ ನಿರ್ದಿಷ್ಟ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು ಸ್ಥಾಪಿತವಾಗಿರುತ್ತದೆ. ನಿರ್ವಹಣೆಯು ಕೆಲಸಗಳನ್ನ ಉದ್ದೇಶಗಳನ್ನಾಗಿ ಪರಿವರ್ತಿಸಿ ಅವುಗಳನ್ನು ಸಾಧಿಸಲು ಅವಕಾಶ ಕಲ್ಪಿಸುತ್ತದೆ. ನಿರ್ವಹಣೆಯು ಈ ಉದ್ದೇಶವನ್ನ ಸಾಧಿಸುವ ಸಂದರ್ಭದಲ್ಲಿ ಎದುರಾಗಬಹುದಾದ ಅಡೆತಡೆಗಳನ್ನ ನಿವಾರಿಸುವುದು, ಮೈ ಡಿಯರ್ಸ್, ತೀರ್ಮಾನಗಳನ್ನ ಕೈಗೊಳ್ಳುವ, ಯೋಜನೆಯನ್ನ ತಯಾರಿಸುವ, ಅರ್ಥ ಆಯ್ತಾ? ಅಂದಾಜು ಪತ್ರ, ಬಜೆಟ್, ಮೈ ಡಿಯರ್ಸ್, ಅಂದಾಜು ಪತ್ರವನ್ನ ಸಿದ್ಧಪಡಿಸುವ, ಜವಾಬ್ದಾರಿಗಳನ್ನು ವಹಿಸುವ ಕಾರ್ಯಗಳನ್ನು ಒಳಗೊಂಡಿದೆ. ಅಷ್ಟೇ. ಪ್ರತಿಯೊಂದು ಸಂಸ್ಥೆಯು ಸಹ ಒಂದು ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸ್ಥಾಪಿತಲಾಗಿರುತ್ತದೆ. ಈ ಒಂದು ಸಂಸ್ಥೆಗಳು ಈ ಒಂದು ನಿರ್ದಿಷ್ಟ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಅಡೆತಡೆಗಳನ್ನು ನಿವಾರಿಸುವುದು, ತೀರ್ಮಾನಗಳನ್ನು ಕೈಗೊಳ್ಳುವುದು, ಯೋಜನೆಯನ್ನು ತಯಾರಿಸುವುದು, ಅಂದಾಜು ಪತ್ರವನ್ನು ತಯಾರಿಸುವುದು, ಜವಾಬ್ದಾರಿಗಳನ್ನು ವಹಿಸುವುದು ಮತ್ತು ಅಧಿಕಾರವನ್ನ ಹಸ್ತಾಂತರಿಸುವುದನ್ನ ಒಳಗೊಂಡಿರುತ್ತದೆ. ಆಗೋಯ್ತಲ್ಲ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮೈ ಡಿಯರ್ಸ್, ವ್ಯಕ್ತಿಗಳ ನಿರ್ವಹಣೆ. Management is concerned with the getting things done through others. Same explanation irodu. It is the major task of manager. Same irodu all explanation now. It is the major task of manager. It consists of dealing with all the employees of organization, having different personalities, needs, backgrounds, and methods of work. Correct again. Each and every manager should be maintain the peoples, those who are working in the organization, because the peoples, they are come from the different localities, because each and every employee having different personality, needs, backgrounds, methods of work, etc. my dears. So ನಿರ್ವಹಣೆಯು ವ್ಯಕ್ತಿಗಳಿಂದ ಮತ್ತು ವ್ಯಕ್ತಿಗಳ ಮೂಲಕ ಒಂದು ನಿರ್ದಿಷ್ಟ ಕಾರ್ಯವನ್ನ ಸಾಧಿಸುವ ಪ್ರಕ್ರಿಯೆಯಾಗಿದ್ದು, ಸಂಘಟನೆಯು ವಿವಿಧ ವ್ಯಕ್ತಿತ್ವ, ಅವಶ್ಯಕತೆ, ಕೆಲಸದ ವಿಧಾನ ಮತ್ತು ಹಿನ್ನೆಲೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಹೊಂದಿರುತ್ತದೆ. ಇಂಪಾರ್ಟೆಂಟ್ ಮೈ ಡಿಯರ್ಸ್. ವಿವಿಧ ವ್ಯಕ್ತಿತ್ವ, ವಿವಿಧ ಕೆಲಸದ ವಿಧಾನ ಮತ್ತು ವಿವಿಧ ಹಿನ್ನೆಲೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಒಳಗೊಂಡಿರುತ್ತದೆ. ಕರೆಕ್ಟ್ ಅಲ್ಲ? ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಬಂದಿರುವಂತ ಬ್ಯಾಕ್ ಗ್ರೌಂಡ್ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಮಾಡ್ತಕ್ಕಂಥ ಕೆಲಸ ಒಂದೊಂದ್ ತರ ಇರುತ್ತೆ ಮೈ ಡಿಯರ್ಸ್. ಅವರೊಂದಿಗೆ ವ್ಯವಹರಿಸಿ ಮತ್ತು ಕಾರ್ಯವನ್ನ ನಿರ್ವಹಿಸುವುದು ವ್ಯವಸ್ಥಾಪಕನ ಮುಖ್ಯ ಕೆಲಸವಾಗಿರುತ್ತದೆ. ಮುಗೀತು. ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್, ಮೂರನೇದು ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್, ಕಾರ್ಯಚಟುವಟಿಕೆಗಳ ನಿರ್ವಹಣೆ. Every organization has to deliver certain goods and services for its survival. Same point ide my dears. Same point ide alluno, for its survival. Each and every organization should be distribute some goods and services for its survival through management. The operational inputs are transformed into the desired output. ಇನ್ಪುಟ್ ಏನಾಗಿರುತ್ತೆ, ಕಚ್ಚಾ ವಸ್ತುಗಳು ಒಳಗಡೆ ಬಂದಿರುತ್ತೆ, ನಾವೇನ್ ಮಾಡ್ಬೇಕು, ಸಿದ್ಧ ವಸ್ತುಗಳನ್ನಾಗಿ ಆಚೆ ಕಳಿಸಬೇಕಾಗುತ್ತೆ. ಪ್ರತಿಯೊಂದು ಸಂಘಟನೆಯು ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಮೂಲಕ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಂದು ಸಂಘಟನೆಯು ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ನಿರ್ವಹಣೆಯು ಕಾರ್ಯಸಾಧಕ ಸಂಪನ್ಮೂಲಗಳನ್ನ
ಪರಿವರ್ತಿಸಿ ಬಳಕೆದಾರರಿಗೆ ಸಿದ್ಧಪಡಿಸಿರುವ ಉತ್ಪನ್ನಗಳನ್ನ ಒದಗಿಸಬೇಕು. ಸಿದ್ಧಪಡಿಸಿರುವ ಉತ್ಪನ್ನಗಳನ್ನ ಒದಗಿಸಬೇಕಾಗುತ್ತದೆ. ಮೈ ಡಿಯರ್ಸ್, ನಾಲ್ಕನೇ ಮೇನ್ ಪಾಯಿಂಟ್ ಮೈ ಡಿಯರ್ಸ್, ನಾಲ್ಕನೆಯ ಮೇನ್ ಪಾಯಿಂಟ್ ಮೈ ಡಿಯರ್ಸ್, ಮ್ಯಾನೇಜ್ಮೆಂಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್. ಆಸ್ ಕ್ಲಿಯರ್, ಕರೆಕ್ಟ್ ಇದೆ, ಎಕ್ಸ್ಪ್ಲೈನ್ ಕರೆಕ್ಟ್ ಇದೆ. ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಇಟ್ ಇನ್ಕ್ಲೂಡ್ಸ್ consisting ಅನ್ನೋದಕ್ಕಿಂತ includes series of functions like planning, organizing, staffing, directing, controlling. All the managers perform these functions regularly. Innu easy ಇದೆ ಬಿಡಿ ಇದು explanation. It does not stop anywhere. These are all ongoing series of functions of management. Correct ಆಗಿ ಇದೆಯಲ್ಲ? Management is a continuous process. It consists of planning, organizing, staffing, directing, controlling. All the managers performing these activities, these functions regularly. It does not stop anywhere. They are all ongoing series of functions of management. Correct ಆಗಿ ಇದೆಯಲ್ವಾ ಮೈ ಡಿಯರ್ಸ್? ಅಲ್ಲಿರೋ ಎಕ್ಸ್ಪ್ಲನೇಷನ್ ಎರಡೆರಡು ಸಲ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ತಾ ಇದ್ದೀರಾ ಅಷ್ಟೇ. ನೀವು ಟೆಸ್ಟ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಹೆಂಗೋ ಸೇಮ್ ಕೇಸನ್ನು ಕೇಳೋಣ ಫ್ರೀ ಆಗಿರ್ತಾರೆ ಅಂತ. ನಾನು ಫ್ರೀ ಆಗಿಲ್ಲಮ್ಮ. ನೆಕ್ಸ್ಟ್ ಕನ್ನಡದಲ್ಲಿ ನೋಡಿ, ನಿರ್ವಹಣೆಯು ನಿರಂತರವಾದಂತ ಪ್ರಕ್ರಿಯೆ. ಎಸ್, ಅಫ್ಕೋರ್ಸ್ ನಿರ್ವಹಣೆಯು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿ ಯೋಜನೆಗಳನ್ನ ತಯಾರಿಸುವ, ಸಂಘಟಿಸುವ, ಸಿಬ್ಬಂದಿ ನೇಮಕಾತಿ ಮಾಡುವ ಹಾಗೂ ನಿಯಂತ್ರಣ ಮಾಡುವ ಕಾರ್ಯಗಳನ್ನು ಒಳಗೊಂಡಿದೆ. ಈ ಕಾರ್ಯಗಳನ್ನು ಎಲ್ಲಾ ವ್ಯವಸ್ಥಾಪಕರು ನಿರಂತರವಾಗಿ ನಿರ್ವಹಿಸುತ್ತಾರೆ. ಕರೆಕ್ಟಾ? ನಿರ್ವಹಣೆಯು ಒಂದು ನಿರಂತರವಾದಂತಹ ಪ್ರಕ್ರಿಯೆಯಾಗಿದ್ದು ಏನೇನು ನಿರಂತರ? ಯೋಜನೆಯನ್ನ ರೂಪಿಸುವುದು, ಸಂಘಟನೆಯನ್ನ ಮಾಡ್ತಕ್ಕಂಥದ್ದು, ಸಂಘಟನೆ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಕ್ಕಂಥದ್ದು, ನಿರ್ದೇಶನವನ್ನ ಮಾಡ್ತಕ್ಕಂಥದ್ದು, ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು. ಈ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನ ಎಲ್ಲಾ ವ್ಯವಸ್ಥಾಪಕರು ನಿರಂತರವಾಗಿ ಮಾಡ್ಬೇಕು. ಅದರಿಂದ ನಿರ್ವಹಣೆಯನ್ನ ನಿರಂತರ ಪ್ರಕ್ರಿಯೆ ಅಂತ ಕರೀತೀವಪ್ಪ. ಮ್ಯಾನೇಜ್ಮೆಂಟ್ ಈಸ್ ಗ್ರೂಪ್ ಓರಿಯೆಂಟೆಡ್ ಆರ್ ಗ್ರೂಪ್ ಆಕ್ಟಿವಿಟಿ. ಕರೆಕ್ಟ್. ಈಚ್ ಅಂಡ್ ಎವರಿ ಆರ್ಗನೈಸೇಷನ್ ಕನ್ಸಿಸ್ಟ್ ಆಫ್ number of persons with different needs. Every member of the group has different purpose to join in the organization. As a member of the organization, they have to initiate, communicate, coordinate and join their hands for attainment the common organizational goals. Each and every organization consists of group of persons, those who are working in the organization. They are come from different backgrounds, they are come from different objectives, but the matter is each and every person should be concentrate the organizational goals and organizational objectives. So the individual objective should be sacrificed for the organizational objectives. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ಪ್ರತಿಯೊಂದು ಸಂಘಟನೆಯು ವಿವಿಧ ಅಗತ್ಯತೆಗಳನ್ನು ಒಳಗೊಂಡಿರುವ ಹಲವಾರು ವ್ಯಕ್ತಿಗಳ ಗುಂಪಾಗಿದೆ. ಪ್ರತಿಯೊಂದು ಸಂಸ್ಥೆಯು ಸಹ ವಿವಿಧ ಅಗತ್ಯತೆಗಳನ್ನು ಒಳಗೊಂಡಿರುವ ಹಲವಾರು ವ್ಯಕ್ತಿಗಳ ಗುಂಪಾಗಿದೆ. ಈ ಗುಂಪಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಹಾಗೂ ವಿವಿಧ ಉದ್ದೇಶಗಳಿಂದ ಸಂಘಟನೆಯನ್ನ ಪ್ರವೇಶಿಸುತ್ತಾನೆ. ಸಂಘಟನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಇತರರೊಡನೆ ಸಮನ್ವಯತೆಯಿಂದ ಚರ್ಚಿಸಿ ಸಂಘಟನೆಯ ಸಾಮಾನ್ಯ ಉದ್ದೇಶಗಳನ್ನ ಈಡೇರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾನೆ. ಸಂಘಟನೆಯ ಉದ್ದೇಶಗಳನ್ನ ಈಡೇರಿಸಲು ಪ್ರಮುಖ ಪಾತ್ರವನ್ನ ವಹಿಸುತ್ತಾನೆ. ದೆನ್ ಮ್ಯಾನೇಜ್ಮೆಂಟ್ ಈಸ್ ಡೈನಾಮಿಕ್ ಫಂಕ್ಷನ್. ನಿರ್ವಹಣೆಯು ಚಲನಶೀಲ ಪ್ರಕ್ರಿಯೆ. ಹೇಳಿದೀನಿ ಮೈ ಡಿಯರ್ಸ್. ಎವ್ರಿ ಆರ್ಗನೈಸೇಷನ್ ವರ್ಕ್ಸ್ ಇನ್ an environment which keeps on change. Dynamic ಅಂದ್ರೆ ಅಡಾಪ್ಷನ್ ಆಫ್ ಚೇಂಜ್ ಮೈ ಡಿಯರ್ಸ್. ಅಡಾಪ್ಷನ್ ಆಫ್ ಚೇಂಜ್. ಯಾಕಂದ್ರೆ ಒಂದೇ ತರ ಇರಲ್ಲ. ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, ಬಜಾಜ್ ಚೇತಕ್ ಎಕ್ಸಾಂಪಲ್ ಕೊಟ್ಟಿದ್ದೆ. ನಿಮ್ ತಾತ ಬಜಾಜ್ ಚೇತಕ್ ಯೂಸ್ ಮಾಡ್ತಾವ್ರೆ ಅಂತ ನೀವು ಬಜಾಜ್ ಚೇತಕ್ ಯೂಸ್ ಮಾಡಲ್ಲ. ಚೇಂಜ್ ಆಗಿದೆ, ಈಗ ಏನ್ ಮಾಡ್ತೀರಾ? ಪಲ್ಸರ್ ತಗೋತೀರಾ. ಆತರ ನಿಮ್ಮ ಅಪ್ಪ ಪಂಚೆ ಉಡ್ತಾ ಇದ್ರು ಅಂತ ನೀವು ಪಂಚೆ ಉಡಲ್ಲ. ಈಗ ಏನ್ ಟ್ರೆಂಡ್ ಇರುತ್ತೋ ಆ ಟ್ರೆಂಡ್ ಬರ್ತೀರಾ ಅಂತ. ಎವ್ರಿ ಆರ್ಗನೈಸೇಷನ್ ವರ್ಕ್ಸ್ ಇನ್ ಎನ್ವಿರಾನ್ಮೆಂಟ್ ವಿಚ್ ಕೀಪ್ಸ್ ಆನ್ ಚೇಂಜಿಂಗ್. ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಅಡಾಪ್ಟ್ ಇಟ್ ಸೆಲ್ಫ್ to changing environment. Therefore management is a dynamic function. Management is a dynamic function. ನಿರ್ವಹಣೆ ಕಾರ್ಯಶೀಲ ಪ್ರಕ್ರಿಯೆ ಕಾರ್ಯವಾಗಿದೆ. ಪ್ರತಿಯೊಂದು ಸಂಘಟನೆಯು ಬದಲಾಗುತ್ತಿರುವ ಪರಿಸರದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಕರೆಕ್ಟ್ ಮೈ ಡಿಯರ್ಸ್? ಪ್ರತಿಯೊಂದು ಸಂಸ್ಥೆಯು ಸಹ ಬದಲಾಗುತ್ತಿರುವ ಪರಿಸರದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಪರಿಸರ ಯಾವಾಗಲೂ ಬದಲಾಗುತ್ತಿರುವುದರಿಂದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಿರ್ವಹಣೆಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆದ್ದರಿಂದ ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ನೆಕ್ಸ್ಟ್ 7th ಪಾಯಿಂಟ್ ಮೈ ಡಿಯರ್ಸ್.
The last but not least, my dears, the last point, 8 marks irutte my dears, 8 marks irutte. Management is intangible force. ನಿರ್ವಹಣೆ ಒಂದು ಅಗೋಚರ ಶಕ್ತಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ my dears, ಫಿಲ್ಮ್, ಬ್ಯೂಟಿ, ಟೇಸ್ಟ್ ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೆ, ಜ್ಞಾಪಿಸ್ಕೊಳ್ಳಿ. Management cannot be seen and touched, but its presence can be feel in the operations of the organization. Correct my dears? ಅಂದ್ರೆ ನಿರ್ವಹಣೆಯನ್ನ, ಇರುವಿಕೆಯನ್ನ ಸಂಘಟನೆ ಕಾರ್ಯದಲ್ಲಿ ಗಮನಿಸಬಹುದೇ ಹೊರತು ನೋಡೋದಕ್ಕಾಗ್ಲಿ ಮುಟ್ಟೋದಕ್ಕಾಗಿ ಆಗಲ್ಲ ಅಂತ. ಬಿಕಾಸ್ ಇಂಟ್ಯಾಂಜಿಬಲ್. ಇಂಟ್ಯಾಂಜಿಬಲ್ ಅಂದ್ರೆ ಅಗೋಚರ ಶಕ್ತಿ. ಅಗೋಚರ, ಕಾಣಿಸೋದಿಲ್ಲ. ಅಗೋಚರ ಅಂದ್ರೆ ಕಾಣಿಸೋದಿಲ್ಲ. ಜಸ್ಟ್ ನಾವೇನ್ ಮಾಡ್ಬೋದು, the effects of management are noticeable in the terms of attainment of production targets, employee satisfaction, etc. ಹೆಂಗೆ ಸಖತ್ತ ಚೆನ್ನಾಗಿದೆ ಅಂದ್ರೆ ಹೆಂಗೆ ತೋರ್ಸಪ್ಪ ಅಂದ್ರೆ ತೋರ್ಸಕ್ಕಾಗಲ್ಲ. ಹೆಂಗ್ ಚೆನ್ನಾಗಿದೆ ಅನ್ಕೋತೀವಿ ಅಂದ್ರೆ ಅದನ್ನ ಯೂಸ್ ಮಾಡಿದವರು ಹೇಳಿರೋದು ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಹೇಳಿರೋ ಅಂತದ್ದು ನೋಡ್ತಾರೆ. ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ. ನಿರ್ವಹಣೆಯು ಅದೃಶ್ಯವಾಗಿದ್ದು ಅದರ ಇರುವಿಕೆಯನ್ನು ಸಂಘಟನೆಯ ಕಾರ್ಯದಲ್ಲಿ ಗಮನಿಸಬಹುದಾಗಿದೆ. ನಿರ್ವಹಣೆಯು ಪರಿಣಾಮಗಳನ್ನ ಉತ್ಪಾದನೆಯ ಗುರಿ ಸಾಧನೆ, ನೌಕರರ ಸಂತೃಪ್ತಿ ಮುಂತಾದವುಗಳಲ್ಲಿ ಕಾಣಬಹುದು ಅಷ್ಟೇ. ಏನಪ್ಪ 10 lakhs ಮಾಡಾಕಿದಾರಂತೆ, ಅಲ್ಲಿಗೆ ಚೆನ್ನಾಗಿದೆ ಅಂತ. ಅಲ್ಲಿ ಯಾರೋ ಎಂಪ್ಲಾಯಿ ಕೆಲ್ಸ ಸೂಪರ್ ಅಪ್ಪ, ನಮ್ ಕಂಪ್ನಿ ಚೆನ್ನಾಗಿ ಸ್ಯಾಲರೀಸ್ ಕೊಡ್ತಾರೆ, ಹಾಗಾದ್ರೆ ಕಂಪ್ನಿ ಚೆನ್ನಾಗಿದೆ ಅಂತ. ಅರ್ಥ ಆಗ್ತಿದ್ಯಾ? ಅಗೋಚರ, ನೋಡಕ್ಕೂ ಆಗಲ್ಲ, ಮುಟ್ಟಕ್ಕೂ ಆಗಲ್ಲ, ಬಟ್ ಏನಾಗ್ಬೋದು ಅಂದ್ರೆ ನಾವು ಫೀಲ್ ಆಗ್ಬೋದು ಅಷ್ಟೇ. That's it my dears, that's it my dears. Very 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 important for 10 marks my dears. 8 marks my dears. So 7ನೇ ಪಾಯಿಂಟ್, ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಫೋರ್ಸ್. ನಿರ್ವಹಣೆಯಿಂದ ಅಗೋಚರ ಶಕ್ತಿಯಾಗಿದೆ. 6ನೇ ಪಾಯಿಂಟ್, ಮ್ಯಾನೇಜ್ಮೆಂಟ್ ಈಸ್ ಡೈನಾಮಿಕ್ ಫಂಕ್ಷನ್. ನಿರ್ವಹಣೆಯು ಕಾರ್ಯಶೀಲ ಕಾರ್ಯವಾಗಿದೆ, ನಿರ್ವಹಣೆಯು ಚಲನಶೀಲ ಕಾರ್ಯವಾಗಿದೆ. ಫಿಫ್ತ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಗ್ರೂಪ್ ಆಕ್ಟಿವಿಟಿ. ನಿರ್ವಹಣೆಯು ಗುಂಪು ಚಟುವಟಿಕೆಯಾಗಿದೆ. ಸೊ 4th one is management is continuous process. ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. 3rd one is management management is multidimensional. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ, ವಿವಿಧ ಆಯಾಮಗಳನ್ನು ಒಳಗೊಂಡಿದೆ. Then first one is management is goal oriented. ಎರಡನೇದು management is pervasive or universal. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. First one is management is goal oriented. ನಿರ್ವಹಣೆಯು ಗುರು ಪ್ರಧಾನ ಪ್ರಕ್ರಿಯೆಯಾಗಿದೆ. ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ಸೊ ಎಲ್ಲವೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೈ ಡಿಯರ್ಸ್. ನನ್ನ ಡಿಸಪಾಯಿಂಟ್ ಮಾಡಬೇಡಿ ಮಂಡೆ. ಅರ್ಥ ಆಗ್ತಿದ್ಯಾ? ಟೆಸ್ಟ್ ಚೆನ್ನಾಗಿ ಬರೀರಿ ಮೈ ಡಿಯರ್ ಸ್ಟೂಡೆಂಟ್ಸ್. 25 ಮಾರ್ಕ್ಸ್ ಟೆಸ್ಟ್ ಇರುತ್ತೆ. ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. 1 marks questions 3 ಇರುತ್ತೆ, 2 marks questions 3 ಇರುತ್ತೆ, 4 marks question 2 ಇರುತ್ತೆ. ಫಸ್ಟ್ ಚಾಪ್ಟರ್ ಮಾತ್ರ ಇರುತ್ತೆ. ಅಂಡ್ 8 marks questions 1 ಇರುತ್ತೆ ಮೈ ಡಿಯರ್ಸ್. 1 mark questions 3 ಗೆ 3 marks, 2 marks question 3 ಗೆ 6 marks, 9 ಆಗುತ್ತೆ. 4 marks question 2 ಇರುತ್ತೆ, 8 marks ಮೈ ಡಿಯರ್ಸ್. 9 plus 8 17 ಆಗುತ್ತೆ ಮೈ ಡಿಯರ್ಸ್. ಲಾಸ್ಟ್ ಸೆಕ್ಷನ್ ಡಿ ಒಂದು ಕ್ವಶನ್ 8 marks ಇರುತ್ತೆ ಮೈ ಡಿಯರ್ಸ್. 25 marks ಮೈ ಡಿಯರ್ಸ್. 1 hour ಟೈಮ್ ಕೊಡ್ತಾರೆ. ಆರಾಮಾಗಿ ಬರೀರಿ, ಕರೆಕ್ಟ್ ಆಗಿ ಬರೀರಿ. ಅರ್ಥ ಆಗ್ತಿದ್ಯಾ? ಚೆನ್ನಾಗಿ ಓದ್ಕೊಂಡ್ ಬನ್ನಿ ಮೈ ಡಿಯರ್ಸ್. ಇನ್ನೆಲ್ಲವೂ ಕಂಪ್ಲೀಟ್ ಮಾಡಿದೀನಿ ಅನ್ಸುತ್ತೆ ಆ ಚಾಪ್ಟರ್ ಗಳಲ್ಲಿ. ಇನ್ನೇನಾದ್ರೂ ಡೌಟ್ ಇದ್ರೆ ನೀವು ಆಸ್ ಯೂಶುವಲ್ ಆಫ್ಲೈನ್ ಕ್ಲಾಸ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಐ ಹೋಪ್ ದಟ್ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮೈ ಡಿಯರ್ಸ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಟೇಕ್ ಕೇರ್ ಮೈ ಡಿಯರ್ಸ್. ಅಂಟಿಲ್